ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಹೊರಟಿರೋ ಪ್ಲೇಸ್ ಯಾವುದು ಅಂತಂದರೆ ಅದುವೇ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ. ಇದು ಕುಮಟಾಯಿಂದ 21 ಕಿಲೋಮೀಟರ್ ದೂರ ಇದೆ. ಇದು ಕುಮಟಾಯಿಂದ ದೇವಿ ಮನೆ ಸಿರ್ಸಿ ಮಾರ್ಗದ ಮಧ್ಯೆ ಈ ದೇವಾಲಯ ಸಿಗ್ತದೆ. ಇದು ಕುಮಟಾ ತಾಲೂಕಿನ ಅಳಕೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೆಬ್ಬೈಲ್ ಅನ್ನೋ ಒಂದು ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದ ವಿಶೇಷ ಏನಂದರೆ ಶಿಲೆಯಿಂದನೇ ನಿರ್ಮಿಸಲ್ಪಟ್ಟಿದೆ ಹಾಗೂ ಇದು ಕತ್ಗಾಲ್ ಗ್ರಾಮದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ನಾವು ಇವತ್ತೇನು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೊರಟಿದೆವು ಅದೇ ಮಾರ್ಗದಲ್ಲೇ ನಮಗೆ ಯಾಣ ಹೋಗೋ ರೋಡ್ ಕೂಡ ಸಿಗ್ತದೆ. ಇದೇ ನೋಡಿ ಫ್ರೆಂಡ್ಸ್, ಯಾಣ ಹೋಗೋ ರೋಡ್. ಆದರೆ ಇದೇನಿದೆಯಲ್ಲ, ಇದು ಒಂದು ಕ್ರಾಸ್ ಇದೆ. ಕ್ರಾಸಿಂದ ಒಳಗಡೆ ಹೋಗಿದ್ರೆ ಯಾಣ ತಲುಪಬಹುದು. ಆದರೆ ನಾವು ಸ್ಟ್ರೇಟ್ ರೋಡಲ್ಲಿ ಹೋಗಬೇಕಾಗತ್ತೆ. ನಾವು ಏನು ಹೊರಟಿದ್ದೀವಲ್ಲ ಆ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ. ಇಲ್ಲಿಂದ ನೋಡಿ ಫ್ರೆಂಡ್ಸ್, ನಮಗೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಒಂದು ರೋಡ್ ಸಿಗುತ್ತೆ. ಯಾಣ ಕ್ರಾಸಿಂದ ಈ ಆನೆಗುಂದಿ ಹೆಬ್ಬೈಲ್ ಅಂತ ಏನು ಬರ್ದಿದೆ ಅಲ್ವಾ, ಅಂದರೆ ನಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕಿರೋ ರಸ್ತೆ ಇದೆಯಲ್ವಾ, ಅಲ್ಲಿಗೆ 0.6 ಕಿಲೋಮೀಟರ್ಸ್ ಅಂತರ ಇದೆ. ನೋಡಿ ಫ್ರೆಂಡ್ಸ್, ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗೋ ದಾರಿ. ಇಲ್ಲೇ ನೋಡ್ತಿರ್ಬೋದು, ಮೇಲ್ಗಡೆ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯ ಅನ್ನೋ ಫಲಕವನ್ನು ಕೂಡ ಹಾಕಿದ್ದಾರೆ. ಏನಕ್ಕಂದರೆ ಈಸಿಯಾಗಿ ಫೈಂಡ್ ಔಟ್ ಆಗಲಿ ಅಂತ. ಇಲ್ಲಿಂದ ಫ್ರೆಂಡ್ಸ್ 6 ಕಿಲೋಮೀಟರ್ ಇದೆ ನಮ್ಮ ಡೆಸ್ಟಿನಿಯಾದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ತಲುಪಲಿಕ್ಕೆ. ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ಇರೋದ್ರಿಂದ ನಾವು ಮರಗಿಡಗಳನ್ನು ಕಾಣ್ಬೋದು. ಇದೆ ನೋಡಿ, ಇಲ್ಲಿ ಸ್ವಲ್ಪ ದೂರದಲ್ಲಿ ಬಂದ್ವಿ, ಇನ್ನೇನು ಡೆಸ್ಟಿನಿ ರೀಚ್ ಆಗ್ಲಿದ್ದೀವಿ. ಈ ಸೈಡಲ್ಲಿ ಈಗ ದೇವಸ್ಥಾನ ನೋಡಿ, ಇಲ್ಲಿ ಫಲಕ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಬಲಗಡೆ ತಿರುಗಿದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿಂದ ಮೇ ಬಿ 500 ಮೀಟರ್ ಇರಬಹುದು. ನೋಡಿ, ಹೋಗ್ತಾ ಇರಬೇಕಿದ್ರೆ ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ. ಸ್ವಲ್ಪ ರೋಡ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಅಂದರೆ ಸ್ವಲ್ಪ ಕಲ್ಲಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೋಗಬೇಕಾಗತ್ತೆ. ನೋಡಿ, ಈ ಬ್ರಿಡ್ಜ್ ದಾಟಿದ್ವಲ್ಲ, ಈ ಬ್ರಿಡ್ಜ್ ಏನಿದೆ, ಈ ಬ್ರಿಡ್ಜ್ ಮುಗಿದ ತಕ್ಷಣ ಕಾಣಿಸೋದೆ ನಿಮಗೆ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ. ನಾನೀಗ ನಿಮ್ಗೆ ತಿಳಿಸಿರುವಂಥ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಇದ್ದೀನಿ, ಬನ್ನಿ ಹೋಗೋಣ. ನೋಡಿ, ನಾವೀಗಿರೋದೇ ಲಕ್ಷ್ಮೀನಾರಾಯಣ ದೇವಸ್ಥಾನದ ಒಳಗಡೆ. ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಇದೇ ಲಕ್ಷ್ಮೀನಾರಾಯಣ ದೇವರು. ಇಲ್ಲಿನ ಅರ್ಚಕರ ಹೆಸರು ಗಣಪತಿ ಭಟ್ ಅಂತ. ಇಲ್ಲಿ ನಿತ್ಯ ಪೂಜೆ ಏನು ಮಾಡ್ತಾರಲ್ಲ, ಇವರೇ ಪೂಜೆ ಮಾಡೋದು. ಇವರು ಹೇಳಿರೋ ಪ್ರಕಾರ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆ ತನಕನೂ ದೇವಸ್ಥಾನ ಓಪನ್ ಇರುತ್ತೆ ಹಾಗೂ ನಿತ್ಯ ಪೂಜೆಯನ್ನು ಇಲ್ಲಿ ಸ್ವೀಕಾರ ಮಾಡ್ತಾರಂತೆ. ನಾನು ಆವಾಗಲೇ ನಿಮಗೊಂದು ವಿಚಾರ ತಿಳಿಸಿದ್ದೆ. ಈ ದೇವಸ್ಥಾನ ಏನಿದೆ ಶಿಲೆಯಿಂದ ನಿರ್ಮಿಸಲ್ಪಟ್ಟಿದೆ ಅಂಥೇಳಿ. ನೀವೇ ನೋಡಬಹುದು, ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಏನು ದೇವಸ್ಥಾನ ಏನಿದೆಯಲ್ಲ ನೋಡಿ, ಇಲ್ಲಿ ನೋಡಿ, ಫುಲ್ ಶಿಲೆಯಿಂದನೇ ನಿರ್ಮಿಸಲ್ಪಟ್ಟಿದೆ.
ಪ್ರವಾಸಿಗರು ಬಂದರೆ ಅವರಿಗೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಅಂದರೆ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ ಹಾಗೂ ನೀರು ಕೂಡ ಇಲ್ಲಿ ಲಭ್ಯ ಇದೆ. ನಮಗೆ ಇಲ್ಲೇನು ಗುಡ್ಡ ಕಾಣಿಸ್ತಿದೆಯಲ್ಲ, ಆ ಗುಡ್ಡಕ್ಕೆ ತನ್ನದೇ ಆದ ಪ್ರಾಚೀನ ಹಿನ್ನೆಲೆಯನ್ನು ಹೊಂದಿದೆಯಂತೆ. ಮುಂದಿನ ದಿನದಲ್ಲಿ ನಾನು ಆ ಗುಡ್ಡದ ಹಿನ್ನೆಲೆಯನ್ನು ತಿಳಿದುಕೊಂಡು ಅದೆಲ್ಲವನ್ನು ವಿಡಿಯೋ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಪ್ರಯತ್ನ ಪಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ನಾನು ಅಪ್ಲೋಡ್ ಮಾಡ್ತಿರೋ ವಿಡಿಯೋದಲ್ಲಿ ಏನಾದರೂ ಲೋಪದೋಷಗಳು ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಅದನ್ನ ತಿಳಿಸಿ. ಮುಂದಿನ ದಿನದಲ್ಲಿ ಮತ್ತು ಒಳ್ಳೊಳ್ಳೆಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಇನ್ನೊಂದು ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಸೊ ಬಿ ಹ್ಯಾಪಿ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ ಬಾಯ್.